ಪತ್ರಕರ್ತನ ಮೇಲೆ ಆದ ಹಲ್ಲೆ ಖಂಡಿಸಿ ಹುಲಸೂರ ತಾಲೂಕಾ ಪತ್ರಕರ್ತ ರಿಂದ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಕೆ. ನೀನೇ ದೊಡ್ಡ ಧಾರ್ಕಾರಿ ಕಾಣತ್ತಿದೆ. ಈಗ ಮಾತಾಡಿ, ಈಗ ಫರಕ್ ಆಯ್ತು, ಏನು ಫರಕ್ ಆಯ್ತದ? ಜಗಳ ಚಂದ ಮಾತಾಡೋದು ಗೊತ್ತಿಲ್ಲ, ಜಗಳ ಮಾತು ಬೇಡ. ಎಲ್ಲಿ ಕೇಳ್ಬೇಕು ದಾರಿ ನೀವು ಹೊಡಿತೀರ ಹೊಡಿ, ಸರ್ ನೀವು ಗೌರವದ ನಿಮ್ಮ ಯಾಕೆ ಮಾಡ್ತಾ ಇದ್ರಿ? ಸುಮ್ಮನೆ ನಾಯಕರೇ ಯಾಕೆ ನಾವ್ ಏನ್ ಮಾಡಿ ಹೇಳ್ರಿ ಸರ್, ನಾವ್ ಏನ್ ಮಾಡಿ ಹೇಳ್ರಿ ಹಂಗೆ ಬಿಡ್ರಿ ಸರ್, ನೋಡ್ರಿ ಕೇಳ್ರಿ ಅವ್ರು ಯಾವ ಪ್ರೆಸ್ ಕೇಳ್ರಿ ಅವ್ರಿಗೆ. ಸರ್ ನಾನು ಸಾಮಾನ್ಯ ಪ್ರಜೆ ಸರ್, ತಾವು ಹೇಳ್ತಾ ಇದ್ದೀನಲ್ಲ. ಊಟ ಇದೆ ಸರ್, ನಾಯಕರೇ ಶಕ್ತಿ ಬೋಲತ್ರಿ ಅಲ್ಲಿ ಕೊಡ್ರಿ ಮಾತಾಡಿದ್ರೆ ಆಯ್ತು ರೀ ಸರ್, ಹೋಗ್ರಿ ಹೋಗ್ರಿ ಹೋಗ್ರಿ. ಪೂರ ತಿಳ್ಕೊಂಡು ಮಾತಾಡ್ಬೇಕು, ಸುಮ್ಮನೆ ತಾವೇ ಶಾನೆ ತಿಳ್ಕೊಂಡ್ರೆ ನಮಗೆ ಇಲ್ಲಿ ಹುಚ್ಚುಳ ಮಗಳು ಕಾಣತ್ತಾರಲ್ಲ, ಇಲ್ಲಿ ಕೆಲಸ ಮಾಡೋರು ಇಲ್ಲಿ ರಾತ್ರಿ ಹೆಣ್ಣು ಮಕ್ಕಳಿಗೆಲ್ಲ ಬಿಟ್ಟು ಬಂದಿಲ್ಲಿ. ಪ್ರಶ್ನೆ ಮಾಡೋ ಜಾಗದಾಗ ಇಲ್ಲ, ಹೌದು ಹೌದು ಇಲ್ಲ, ತಮ್ಮ ಕರ್ತವ್ಯ ತಾವು ಮಾಡ್ತಾ ಇದ್ದೀವಿ ಸರ್, ಅದಕ್ಕೆ ನಾ ಅಗ್ರಿದ್ದೀನಿ ಬಿಡ್ರಿ, ಪರವಾಗಿಲ್ಲ. ಆಲ್ರೆಡಿ ಆಫೀಸ್ ನಡೀತೀನಿ, ಅಲ್ಲಿ ಗೊತ್ತು ಮಾಡ್ತೀನಿ ನಡಿ, ಅಲ್ಲಿ ಆಫೀಸಿಗೆ ನಡಿ ಮಾಡ್ತೀನಿ ನಿಮಗೆಲ್ಲ. ಅಲ್ಲ ಇಷ್ಟು ಮಂದಿ ಏನಿಲ್ಲ, ಏನು ಫಾಲ್ತು ಸುಮ್ಮನೆ ಕಾಣ್ತಾರೆ ಇವರೆಲ್ಲ ಇಲ್ಲಿ. ಮುಂಜಾನಿಂದ ಇಲ್ಲಿ ಮಧ್ಯಾಹ್ನ ಊಟ ಮಾಡಿಲ್ಲ. ಪತ್ರಕರ್ತನ ಮೇಲೆ ಹಲ್ಲೆ ಖಂಡಿಸಿ ಸಿಎಂಗೆ ಮನವಿ ಪತ್ರ ಸಲ್ಲಿಕೆ. ಅರಣ್ಯ ಇಲಾಖೆ ಅಧಿಕಾರಿಗಳ ಅಮಾನತಿಗೆ ಒತ್ತಾಯ. ಬೀದರ್ ನಗರದಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಸುದ್ದಿ ಮಾಡಲು ತೆರಳಿದ ಪತ್ರಕರ್ತನಿಗೆ ಮಂಗಳವಾರ ಸಂಜೆ ಥಳಿಸಿರುವುದನ್ನು ಖಂಡಿಸಿ ಹುಲಸೂರು ಕಾರ್ಯನಿರತ ಪತ್ರಕರ್ತರ ಸಂಘ ತಾಲೂಕು ಘಟಕದಿಂದ ತಹಸೀಲ್ದಾರ್ ಶಿವಾನಂದ ಮೇತ್ರೆ ಮುಖಾಂತರ ಗುರುವಾರ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಪತ್ರಕರ್ತ ರವಿ ಭೋಸಂಡೆ ಮೇಲೆ ಅರಣ್ಯ ಇಲಾಖೆ ಅಧಿಕಾರಿಗಳು ಹಲ್ಲೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ನಡೆಸಿರುವುದನ್ನು ಖಂಡಿಸಲಾಯಿತು. ಹಲ್ಲೆ ಮಾಡಿರುವ ಅರಣ್ಯ ಇಲಾಖೆ ಅಧಿಕಾರಿ ಹಾಗೂ ಅವರ ಸಿಬ್ಬಂದಿಗಳ ಮೇಲೆ ಕಾನೂನಾತ್ಮಕವಾಗಿ ಕಠಿಣ ಕ್ರಮ ಕೈಗೊಂಡು ಅವರನ್ನು ಅಮಾನತು ಮಾಡಬೇಕೆಂದು ಮುಖ್ಯಮಂತ್ರಿಗಳಿಗೆ ಬರೆದ ಮನವಿ ಪತ್ರ ಹುಲಸೂರು ತಹಸೀಲ್ದಾರ್ ಶಿವಾನಂದ ಮೇತ್ರೆ ರವರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಲಾಯಿತು. ಪತ್ರಕರ್ತರಾದ ಶಿವರಾಜ ಖಪಲೆ, ಮಹೇಶ ಹುಲಸೂರಕರ್,
ಗುರುಪ್ರಸಾದ ಮೆಂಟೆ, ದತ್ತಾತ್ರೇಯ ಸಾಬನೆ, ಬಸವಕುಮಾರ ಕೌಟೆ, ವೀರಶೆಟ್ಟಿ ಕರಕಲ್ಲೆ ಹಾಗೂ ಇತರರು ಹಾಜರಿದ್ದರು. ಕರ್ನಾಟಕ ಕಾರ್ಯನಿರತರ ಪತ್ರಕರ್ತರ ಸಂಘ ತಾಲೂಕಾ ಘಟಕ ಹುಣಸೂರು ವತಿಯಿಂದ ಒಂದು ಮನವಿ ಪತ್ರವನ್ನು ಪತ್ರಕರ್ತರ ಎಲ್ಲ ಸದಸ್ಯರು ಬಂದಿತ್ತು. ಬೀದರ್ನ ಪತ್ರಕರ್ತ ಶ್ರೀ ರವಿ ಗೋಸಂಡೆರವರ ಮೇಲೆ ಹಲ್ಲೆಯಾಗಿರುವ CM ಸಿದ್ದರಾಮಯ್ಯರವರಿಗೆ ಮುಖ್ಯಮಂತ್ರಿಯವರಿಗೆ ಮನವಿ ಪತ್ರ ಸಲ್ಲಿಸಿರುತ್ತೆ. ನಾವು ಮಾನ್ಯ ಜಿಲ್ಲಾಧಿಕಾರಿಗಳು ಬೀದರ್ ಅವರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಯವರಿಗೆ ತಮ್ಮ ಮನವಿ ಪತ್ರವನ್ನು ಕಳಿಸಿಕೊಡಬೇಕು.